ಬಾಸ್ ಟಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ನಾವು ಹೇಳ್ತೀವಿ. ಯಾಕೆ ಆಗತ್ತೆ ಅಂತಂದರೆ, ದ್ವಿತೀಯಾಧಿಪತಿ ಪಂಚಮಾಧಿಪತಿ ಗುರು ಈ ರಾಶಿಗೆ ಆಗ್ತಾನೆ. ಗುರು ಯೋಗಕಾರಕನೂ ಕೂಡ ಆಗ್ತಾನೆ. ಆದರೆ ಗುರು ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿದ್ದರೂ ಕೂಡ ಗುರು ಒಳ್ಳೆಯ ಫಲವನ್ನೇ ಕೊಡ್ತಾನೆ ಅವರಿಗೆ ಅಂತ ಹೇಳಬೇಕು. ಪಂಚಮದಲ್ಲಿ ಶನಿ ಈ ರಾಶಿಗೆ ಅಷ್ಟು ಅತ್ಯುತ್ತಮನಾಗಿರ್ತಕ್ಕಂಥವನಲ್ಲ. ಆದರೂ ಕೂಡ ಈ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಈ ವೃಶ್ಚಿಕ ರಾಶಿಯವರು ಹಠ ಜಾಸ್ತಿ, ಕೋಪ ಜಾಸ್ತಿ ಇದೆಲ್ಲ ಇರುತ್ತೆ. ಆದರೂ ಕೂಡ ಇವರಿಗೆ ವಿಶೇಷವಾಗಿ ಇವರು ಒಂದು ಸಂಘ, ಸಂಸ್ಥೆ, ರಾಜಕೀಯ ಈ ಥರದಲ್ಲಿ ಮುನ್ನುಗ್ಗುವಂಥ ಯುಗ ಇದೆ. ಹಾಗಾಗಿ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಾದರೆ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ಪಂಚಮ ಶನಿಯಿಂದ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರುತ್ತೆ. ಗುರು ಅನುಗ್ರಹ ಇಲ್ಲದೆ ಹೋದ್ರಿಂದ, ಗುರು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆರ್ಥಿಕ ಸಂಕಷ್ಟ ಬರ್ಬೋದು. ಅದು ತಾತ್ಕಾಲಿಕವಾಗಿರುತ್ತೆ. ಈಗ ಸದ್ಯದಲ್ಲೇ ಗುರು ಅನುಗ್ರಹ ಆಗ್ತದೆ. ಗುರು ಬಲಾನು ಬರುತ್ತೆ, ರಾಹುನು ಮೂವ್ ಆಗ್ತಾನೆ, ಶನಿನು ಮೂವ್ ಆಗ್ತಾನೆ, ಎಲ್ಲವೂ ಮೂವ್ ಆಗ್ತದೆ. ಎಲ್ಲ ಹಿಂದೆ ಮುಂದೆ ನಿಮಗೆ ಗ್ರಹಗಳು ವ್ಯತ್ಯಾಸ ಆಗೋದಂತಲ್ಲ, ಅದು ತಾನಾಗಿ ಚಲಿಸ್ತದೆ. ಅದರಿಂದ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಹಣಕಾಸಿನಿಂದ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರ್ಬೋದು. ಅದರಿಂದ ಪಾರಾಗ್ಬೋದು. ಅಂತ ದೊಡ್ಡ ತೊಂದರೆ ಇರೋದಿಲ್ಲ. ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತದೆ ಹಣಕಾಸಿನಲ್ಲಿ. ಅದು ಅನುಕೂಲ ಆಗುತ್ತೆ. ಕೊಡಬೇಕಾದ್ದು ತೆಗೆದುಕೊಳ್ಳಬೇಕಾಗದ್ದು ಎಲ್ಲ ನಿಮಗೆ ಅನುಕೂಲ ಆಗುತ್ತೆ. ಅಂತ ತುಂಬ ತೊಂದರೆಗಳೇನೂ ಆಗೋದಿಲ್ಲ. ಇನ್ನು ಆಸ್ತಿ ವಿಚಾರದಲ್ಲಿ ತೊಂದರೆ ಇಲ್ಲ. ನೀವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದರೆ ಅದು ನಿಮಗೆ ಅನುಕೂಲ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಕಡಿಮೆ ಇದೆ, ಆದರೂ ಕೂಡ ನಿಮಗೆ ತುಂಬ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ನಿಮಗೆ ಅಂಥ ಒಂದು ಸಮಸ್ಯೆಗಳಿಂದ ಪಾರಾಗ್ಬೋದು. ತುಂಬ ಮುಂಚೆ ಥರ ಇಲ್ಲ ಅಂದರೂ ಕೂಡ ಈಗ ಸದ್ಯಕ್ಕೆ ತೊಂದರೆ ಅಷ್ಟು ಹೆಚ್ಚಾಗಿ ಆಗೋದಿಲ್ಲ. ಇನ್ನು ಮನೆ ವಿಚಾರ ಬಂದು, ಮನೆಯಲ್ಲಿ ವಾಸ್ತುವಿನ ತೊಂದರೆ ಇರ್ಬೋದು. ವಾಸ್ತುವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ನಾಗರ ದೇವರು ನಿಮಗೆ ಏನಾದರೂ ಕುಟುಂಬದಲ್ಲಿದ್ದರೆ ಅದರ ಆರಾಧನೆಯನ್ನು ಮಾಡಬೇಕು. ನಿಮಗೆ ಮನೆ ವಾಸ್ತುವನ್ನು ಸ್ವಲ್ಪ ವಾಸ್ತುತಜ್ಞರ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ಪಂಚಮ ಸ್ಥಾನವನ್ನು ನೋಡ್ಬೇಕು. ಪಂಚಮದಲ್ಲಿ ಪೂರ್ವ ಪುಣ್ಯ ವೃದ್ಧಿ ಆಗುತ್ತಾ ಅಂತ ಕೇಳೋಕೆ, ಪೂರ್ವ ಪುಣ್ಯ ವೃದ್ಧಿ ಆಗದೆ ಪೂರ್ವ ಪುಣ್ಯ ಸ್ಥಾನದ ಶನಿ ಇರೋದ್ರಿಂದ ಪೂರ್ವಾಜಿತ ಕರ್ಮ ವೃದ್ಧಿ ಆಗ್ತದೆ. ಅಂದರೆ ಮಾಡಿರ್ತಕ್ಕಂಥ ಹಿಂದಿನ ಪೂರ್ವಾಜಿತ ಕರ್ಮ, ಹಿಂದಿನ ತಲೆಮಾರಲ್ಲಿ ಮಾಡಿರ್ತಕ್ಕಂಥ ದೋಷ ಇದ್ದರೆ ಅದು ಸ್ವಲ್ಪ ಈಗ ಅಡಚಣೆ ಆಗ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ವಿವಾಹ ನಿಧಾನ ಆಗುವಂಥ ಯೋಗ, ಸಂತಾನ ನಿಧಾನ ಆಗುವಂಥ ಯೋಗ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು ಎಲ್ಲ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಅಂದರೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ನಿಧಾನ ಆಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಅವನ್ನೆಲ್ಲ ಕಾಯಬೇಕಾಗತ್ತೆ. ಆಮೇಲೆ ಆರೋಗ್ಯದ ವಿಚಾರ ಬಂದರೆ, ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣ ಶರೀರ, ಉಷ್ಣ ಪ್ರಕೃತಿ ಇರ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ದಾಂಪತ್ಯ ವಿಚಾರ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ. ಅದು ಸ್ವಲ್ಪ ಕಾಳಜಿ ವಹಿಸಿ ಕೂತ್ಕೊಂಡು ಮಾತಾಡಿ, ಇಲ್ಲ ಜಾತಕವನ್ನು ನೋಡಿ ಜಾತಕದ ಪರಿಶೀಲನೆ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ಇನ್ನು ಆಯುಷ್ಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಂಥ ದೊಡ್ಡ ಸಮಸ್ಯೆಗಳೇನು ಇರೋದಿಲ್ಲ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಮತ್ತೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ್ಮೇಲೆ ಉದ್ಯೋಗ ನಿಮಗೆ ಚೆನ್ನಾಗಿರುತ್ತೆ. ಪ್ರಮೋಷನ್ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ನಿಮಗೆ ಹೊಸದಾಗಿ ಉದ್ಯೋಗ ಹುಡುಕೋದು ಹೊಸದಾಗಿ ಉದ್ಯೋಗದಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಉದ್ಯೋಗ ಚೇಂಜ್ ಮಾಡೋಕ್ಕಿದ್ರೆ ಗುರು ಬಲ ಬಂದ ಮೇಲೆ ಅನುಕೂಲ ಮಾಡ್ಕೊಳ್ಳಿ. ಸ್ವಲ್ಪ ಗುರು ಬಲ ಸದ್ಯದಲ್ಲಿ ಬರುತ್ತೆ, ಬಂದಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಂತ ನೀವು ಯಾವುದೇ ಕೆಲಸ ಬಿಡೋದು ಬೇಡ. ಪ್ರಯತ್ನ ಪಡಿ, ದೇವ್ರನ್ನ ನಂಬಿ ಮುಂದುವರಿರಿ. ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗ್ತವೆ. ಹತ್ತರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಅಡಚಣೆ ಆಗ್ತದೆ. ಕೆಲವು ಕೆಲಸ ಬಂದಾಗ ಕಟ್ ಆಗ್ತಾ ಇರುತ್ತೆ. ಅದು ಪ್ರಯತ್ನ ಪಡ್ತಾ ಇರಿ, ನಿಮಗೆ ಅನುಕೂಲ ಆಗುತ್ತೆ. 10 ಕೆಲಸದಲ್ಲಿ ಒಂದು 5 ಕೆಲಸ ಆಗುತ್ತೆ, 5 ಕೆಲಸ ಆಗಲ್ಲ. 5 ಕೆಲಸಕ್ಕೂ ತುಂಬ ಪ್ರಯತ್ನ ಪಡಬೇಕು. ಹೀಗೆ ಪ್ರಯತ್ನ ಪಟ್ಟು ಮಾಡಿ. ನಿಮಗೆ ಕೆಲವು ಜೀವನದಲ್ಲಿ ಎಲ್ಲ ತಾನಾಗಿ ಬರಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಷಡ್ವೀರ್ ಮನುಷ್ಯಂತ ನಾವು ಸಪ್ತಮ ದೈವಚಿಂತನೆ ಹೇಳ್ತೀವಿ. ಎಲ್ಲ ಪ್ರಯತ್ನ ನಾವು ಮಾಡಿದ್ರೆ 7ನೇದಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಪ್ರಯತ್ನ ಮಾಡಬೇಕು. ಎಲ್ಲ ಋಣಾತ್ಮಕವಾಗಿ ಚಿಂತನೆಯನ್ನು ಬಿಟ್ಟು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ದೇವರ ಮೇಲೆ ಭಾರ ಹಾಕಬೇಕು. ದೇವರೇ ಭಗವಂತ ಕಾಪಾಡುವಂಥ ಪ್ರಯತ್ನ ಪಡಿ. ಎಲ್ಲ ಕಷ್ಟಗಳು ಭಗವಂತ ಕಾಪಾಡಿ ನಿಮ್ಮ ಕೈ ಹಿಡಿದ ಮೇಲೆ ಎಬ್ಬಿಸ್ತಾನೆ. ಎಂಥ ತೊಂದರೆ ಕಷ್ಟಗಳ ಇದ್ದರೂ ಕೂಡ ಭಗವಂತನ ಅನುಗ್ರಹದ ಪರಿಹಾರ ಆಗ್ತದೆ. ದೇವರು ನಂಬಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಒಂದು ವೇಳೆ ಕಷ್ಟದಲ್ಲಿ ತೊಂದರೆಯಲ್ಲಿ ಇದ್ದರೆ ಅದಕ್ಕೆ ಹತ್ತಿರಲಿರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿಸಿ. ಮತ್ತೆ ನೀವು ಇನ್ನೂ ಹೆಚ್ಚಿನ ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.